ಅದೇ ಒಂದು ಕೃಷ್ಣನ ಸಂದೇಶವನ್ನು ಹೇಳಿದರು. ಅಂದರೆ ಒಂದು ಅದ್ಭುತವಾದ ಸಂದೇಶ ಅದು. ಅಂದರೆ ಈ ಸಮಯ ಕಳೆದು ಹೋಗುತ್ತದೆ ಅನ್ನುವಂಥ ರೀತಿಯಲ್ಲಿ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲವೂ ಸರಿಯಾಗೋದಕ್ಕಿಂತ ಮೊದಲು ಹೀಗೆಲ್ಲ ಆಗತ್ತೆ ಅಂತೇಳಿ ಈಗ ಮತ್ತೊಂದು ರೀತಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆಮೇಲೆ ಮಾಧ್ಯಮದ ಎದುರು ಮಾಜಿ ಸಂಸದೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಮಾತನಾಡಿದರು. ನಾನು ತುಂಬ ಟೈಮ್ ತಗೊಂಡಿದ್ದೀನಿ, ಅದಕ್ಕೆ ತುಂಬ ಇದರ ಬಗ್ಗೆ ಆಲೋಚನೆ ಮಾಡಿದ್ದೀನಿ. ಯಾಕೆಂದರೆ ಅವರ ಯಾವುದೇ ಹೇಳಿಕೆಗಳು ರಾಜಕೀಯ ಪರ ವಿರೋಧ ಏನೇ ಇರಲಿ, ಸುಮಲತಾ ಅವರ ನಿರ್ಧಾರಗಳು, ಅವರ ಮಾತು ಎಷ್ಟು ಪ್ರಬುದ್ಧತೆಯಿಂದ ಕೂಡಿರುತ್ತೆ ಅಂತಂದರೆ ಯಪ್ಪ ಹೀಗೆಲ್ಲ ಮಾತಾಡೋಕ್ಕಾಗತ್ತಾ ಅನ್ನೋ ರೀತಿಯಲ್ಲಿರುತ್ತೆ. ಅಂದರೆ ಎಲ್ಲರಿಗೂ ಕೂಡ ಅನ್ನೋದು ಮಾಜಿ ಪ್ರಧಾನಿಗಳ ಬಗ್ಗೆ ಮಾತಾಡುವಾಗಲೂ ಅಷ್ಟೇ, ನನಗೆ ಅವ್ರು ಹೇಳಿದ್ದು ಭಾಳ ಬೇಸರವಾಯಿತು, ನಾನು ಬಂದಿಲ್ಲ ಅಂತಂದ್ಬಿಟ್ಟು, ನಾನು ನನ್ನ MP ಸ್ಥಾನವನ್ನೇ ಬಿಟ್ಟುಕೊಟ್ಟಿದ್ದೀನಿ, ಅವ್ರು ಹೇಳಿದ್ದು ಬೇಸರವಾಯಿತು, ಹೀಗೆಲ್ಲ ಹೇಳಿದಾಗ ಹೌದಲ್ವಾ, ಕರೆಕ್ಟ್ ಅಲ್ಲ ಇವರು ಹೇಳೋದು ಅಂತ. ಅದೇ ಥರ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪತ್ರ ಬರೆದಿದ್ದಾರೆ, ಮಾತಾಡಿದ್ದಾರೆ. ನೋಡೋಣ ಬನ್ನಿ. ನನಗೆ ಎಂದಿಗೂ ಹಿರಿಯ ಮಗ ದರ್ಶನ್. ಸುಮಲತಾ ಅಂಬರೀಶ್ ಮೊದಲ ರಿಯಾಕ್ಷನ್. ರೇಣುಕಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ಗೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಈ ಮಧ್ಯೆ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಸುಮಲತಾ ಅಂಬರೀಶ್ ಪೋಸ್ಟ್ ಒಂದನ್ನ ಹಾಕಿದ್ರು. ಆ ಪೋಸ್ಟ್ ಸಖತ್ ಸುದ್ದಿಯಾಯಿತು. ಈ ಬೆಳವಣಿಗೆ ಮಧ್ಯೆ ಮಾಧ್ಯಮಗಳ ಎದುರು ಪ್ರತ್ಯಕ್ಷವಾದ ಮಾಜಿ ಸಂಸದೆ ಸುಮಲತಾ ದರ್ಶನ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ನಾ ಕಂಡ ದರ್ಶನ್ ಅಂಥವನಲ್ಲ. ನಾನು ಆ ರೀತಿಯ ದರ್ಶನ ಮಾತ್ರ ನಾನು ನೋಡಿದ್ದೀನಿ. ಇದು ಬೇರೆ ವಿಚಾರಗಳು, ಸಾಕ್ಷಿಗಳು, ಅದರ ಬಗ್ಗೆ ಮಾತಾಡೋ ಒಂದು ಪೊಸಿಷನಲ್ಲಿ ನಾನಿಲ್ಲ. ಯಾಕಂದರೆ ಅದರ ಮಾಹಿತಿ ನನ್ನ ಹತ್ರ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದೇನಿದ್ರು ಪೊಲೀಸ್ ಕೋರ್ಟು ಅಲ್ಲಿ ಪ್ರೂವ್ ಆಗಬೇಕು, ಸಾಬೀತಾಗಬೇಕು. ನನ್ನ ಮನಸ್ಸು, ನಾನು ಅವನ ಒಂದು ಮಗನಾಗಿ ನಾನು ನೋಡ್ಕೊಂಡು ಬಂದಿದ್ದೀನಿ. ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇದೆಲ್ಲ ಪಬ್ಲಿಕ್ಕಲ್ಲಿ ಮಾತಾಡೋವಂಥ ವಿಚಾರಗಳೇ ಅಲ್ಲ ಅಂತ ನಾನು ಇದ್ದೀನಿ. ಆದರೆ ನನ್ನ ಈ ಮೌನವನ್ನು ಕೆಲವರು ಅದನ್ನು ಬೇರೆ ರೀತಿ ಬಿಂಬಿಸೋ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಭಿಮಾನಿಗಳಲ್ಲಿ ಒಂದಷ್ಟು ಗೊಂದಲವನ್ನು ಸೃಷ್ಟಿಸುವಂಥ ಕೆಲಸ ನಡೀತಾ ಇದೆ ಅಂತ ನನಗೆ ಹಲವಾರು ನನ್ನ ಅಭಿಮಾನಿಗಳು ಹೇಳಿರೋದ್ರಿಂದ ಸರಿ ಒಂದು ಸ್ಪಷ್ಟತೆ ಕೊಡೋಣ, ನನ್ನ ನಿಲುವೇನು, ನನ್ನ ಅನಿಸಿಕೆ ಏನು ಅನ್ನೋದನ್ನು ಇವತ್ತು ನಾನು ಹಂಚಿಕೊಂಡಿದ್ದೆ. ಸದ್ಯಕ್ಕೆ ನಾನು ಕಂಡ ದರ್ಶನ್ ಅಂಥವನಲ್ಲ ಎಂದಿರುವ ನಟಿ ಸುಮಲತಾ ಅಂಬರೀಶ್ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ತನಿಖೆ ನಂತರ ಎಲ್ಲವೂ ನಿರ್ಧಾರ ಆಗಲಿದೆ ಅನ್ನೋ ಮಾತನಾಡಿದ್ದಾರೆ. ಆ ಮೂಲಕ ತಾವು ದರ್ಶನ್ ಕುಟುಂಬದ ಜೊತೆ ಇರೋದಾಗಿ ಸ್ಪಷ್ಟಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.